India is not safe for women. I was also, touched bad. ನಾನು ಇವತ್ತು ನಿಮ್ಮ ಮುಂದೆ ಈ ಥರ ಬಂದು ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಕೋಲ್ಕತ್ತಾ ಡಾಕ್ಟರ್ ಕೇಸ್ ಇರ್ಬೋದು. ಅಯ್ಯೋ ಆ ಹುಡುಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಕೆಲಸಕ್ಕೆ ಏನಕ್ಕೆ ಹೋಗಿದ್ಲು. ಭಾರತದಲ್ಲಿ 30,000ಕ್ಕಿಂತ ಜಾಸ್ತಿ ರೇಪ್ ಕೇಸ್. ಇದು ಸೆಕ್ಷುವಲ್ ಅಟ್ರಾಕ್ಷನ್ ಕೂಡ ಅಲ್ಲ. ಸೊ ಇಟ್ಸ್ ನಾಟ್ ಅಬೌಟ್ ವಾಟ್ ವಿಮೆನ್ ವೇರ್. ಹೆಣ್ಣಿನ ಮೇಲೆ ಹಾಗೂ ಹೆಣ್ಣಿನ ದೇಹದ ಮೇಲೆ ಅವ್ರಿಗೆ ಅಧಿಕಾರ ಇದೆ ಅನ್ನೋ ಒಂದು ಬ್ಲೈಂಡ್ ಬಿಲೀಫಲ್ಲಿ ಇಟ್ಬಿಟ್ಟು ಅವಳು ಈ ಥರ ಬಟ್ಟೆ ಹಾಕೊಂಡು ಕುಣಿತಾ ಇದ್ದಾಳೆ, ಅದಕ್ಕೆ ಅವಳು ಈ ಥರ. ನಮ್ಮ ಮನೆ ಗಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸ. ಇಸ್ ನಾಟ್ ಸೇಫ್ ಫಾರ್ ವಿಮೆನ್. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಭಾರತದಲ್ಲಿ ಹೆಣ್ಣಿಗೆ ರಕ್ಷಣೆ ಇಲ್ಲ. ಯಾಕೆ ಅಂತ ಹೇಳ್ತೀರಾ? ನಿಮಗೆ ಗೊತ್ತಾ, ಪ್ರತಿ 15 ನಿಮಿಷಕ್ಕೊಮ್ಮೆ ಒಂದು ಹೆಣ್ಣಿನ ಅತ್ಯಾಚಾರ ಆಗ್ತಾ ಇದೆ ನಮ್ಮ ಭಾರತದಲ್ಲಿ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ಇಂಡಿಯಾದಲ್ಲಿ ನಿಜವಾಗ್ಲೂ ಹೆಣ್ಣಿಗೆ ಸೇಫ್ಟಿ ಇದೆಯಾ? ಈ ವಿಡಿಯೋದಲ್ಲಿ ನಾನು ನಂಬರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ನಂಬರ್ಸ್ ಹಿಂದೆ ಇರುವಂಥ ನೋವಿನ ಕತೆ ಬಗ್ಗೆ, ರೆಸಿಲಿಯನ್ಸ್ ಬಗ್ಗೆ, ಹಾಗೆ ಒಂದು ಅರ್ಜೆಂಟ್ ನೀಡ್ ಫಾರ್ ಚೇಂಜ್ ಅಂತ ಹೇಳ್ಬೋದು. ನಮಗೆ ಈ ಚೇಂಜಿನ ಅವಶ್ಯಕತೆ ಎಷ್ಟಿದೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ನಡೀತಿರೋ ಅಂಥ ಕೋಲ್ಕತ್ತಾ ಡಾಕ್ಟರ್ ಕೇಸ್ ಇರ್ಬೋದು, ಅಥವಾ ರೀಸೆಂಟಾಗಿ HSR ಲೇಔಟಲ್ಲಿ ನಡೆದಂಥ ಒಂದು ರೇಪ್ ಕೇಸ್ ಇರ್ಬೋದು, ಅಥವಾ ನಿರ್ಭಯ ಕೇಸ್ ಇರ್ಬೋದು, ಸೌಜನ್ಯ ಕೇಸ್ ಇರ್ಬೋದು, ಇದೇ ಥರ ಮಕ್ಕಳುಗಳು, ಬೇಬಿಗಳ ಮೇಲೆ ಅತ್ಯಾಚಾರ ಇರ್ಬೋದು, ವಯಸ್ಸಾದಂತಹ ಮಹಿಳೆಯರ ಮೇಲೆ ಅತ್ಯಾಚಾರ ಇರ್ಬೋದು. ಇದೇ ರೀತಿ ನಮ್ಮ ಭಾರತದಲ್ಲಿ 30,000ಕ್ಕಿಂತ ಜಾಸ್ತಿ ರೇಪ್ ಕೇಸ್ಗಳು ಎವ್ರಿ ಇಯರ್ ರೆಕಾರ್ಡ್ ಆಗ್ತಾ ಇದ್ದಾವೆ. ಪ್ರತಿ 15 ನಿಮಿಷಕ್ಕೊಮ್ಮೆ ಒಂದು ಅತ್ಯಾಚಾರ ನಡೀತಾ ಇದೆ. ಇದು ರೆಕಾರ್ಡ್ ಆಗಿರುವಂಥ ಕೇಸ್ಗಳು. ರೆಕಾರ್ಡ್ ಆಗದೇ ಇರುವಂಥ ಕೇಸ್ಗಳು ಇನ್ನೆಷ್ಟಿರ್ಬೋದು. ಈ ವಿಡಿಯೋದಲ್ಲಿ ಎವ್ರಿ ಟೈಮ್ ರೇಪ್ ಆದಾಗ ಆ ಹುಡುಗಿ ಯಾಕೆ ಇಷ್ಟೊತ್ತಿನಲ್ಲಿ ಹೊರಗಡೆ ಹೋಗಬೇಕಾಗಿತ್ತು, ಆ ಹುಡುಗಿ ಯಾಕೆ ಮನೆ ಬಿಟ್ಟು ಹೊರಗಡೆ ಹೋಗಿದ್ಲು, ಆ ಹುಡುಗಿ ಯಾಕೆ ಇಷ್ಟು ಚಿಕ್ಕ ಬಟ್ಟೆ ಹಾಕಿದ್ಲು, ಅಯ್ಯೋ ಆ ಹುಡುಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಕೆಲಸಕ್ಕೆ ಏನಕ್ಕೆ ಹೋಗಿದ್ಲು, ಈ ಥರ ವಿಕ್ಟಿಮ್ನ ಬ್ಲೇಮ್ ಮಾಡೋದ್ರ ಬದಲು ಆ್ಯಕ್ಚುಯಲ್ ಡೀಪ್ ರೂಟೆಡ್ ಇಶ್ಯೂಸ್ ಬಗ್ಗೆ ಮಾತಾಡೋಣ. ನಮ್ಮ ಸಮಾಜದಲ್ಲಿ ಯಾವ ಥರ ಚೇಂಜಸ್ ಬಂದರೆ ಈ ಒಂದು ಸೇಫ್ಟಿ ಬರುತ್ತೆ ನಮ್ಮ ಹೆಣ್ಮಕ್ಳಿಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಲೈಕ್ ನಮ್ಮ ಮನೆ ಗಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸೋಣ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಕೆಲವೊಂದು ಮಿತ್ಗಳಿದೆ ಆಯಿತಾ ಜನಗಳಿಗೆ. ಜಸ್ಟ್ ಬಿಕಾಸ್ ಯಾವುದೋ ಒಂದು ಹುಡುಗಿ ಚಿಕ್ಕ ಬಟ್ಟೆ ಹಾಕಿದ ತಕ್ಷಣ ಅವಳ ಮೇಲೆ ರೇಪ್ ಮಾಡಿಬಿಡ್ತಾರೆ, ಆ ರೇಪಿಗೆ ಅದೇ ಕಾರಣ, ಚಿಕ್ಕ ಬಟ್ಟೆ ಹಾಕೊಳ್ಳೋದೇ ಕಾರಣ ಅನ್ನೋ ಥರ ಒಂದು ನಾನ್ ಸೆನ್ಸಿಕಲ್ ಮಿತ್ ಅಂತ ಹೇಳ್ಬೋದು ಆಯಿತಾ. ಸೊ ಈ ಥರ ಒಂದು ಮಿತ್ ಇದೆ, ಇದ್ರ ಬಗ್ಗೆ ಮಾತಾಡೋಣ ಆಯಿತಾ. ನಿಮ್ಗೆ ಗೊತ್ತಿರ್ಬೋದು, ನಾನು ಯಾವಾಗಲೂ ಮಾಡೆಸ್ಟ್ ಕ್ಲೋತ್ಸ್ನೇ ಹಾಕೊತೀನಿ, ಅಥವಾ ನಿಮ್ಮ ಪ್ರಕಾರ ಫುಲ್ ಬಟ್ಟೆಗಳನ್ನೇ ಹಾಕೊತೀನಿ. ಸೊ ಡೂ ಯು ಥಿಂಕ್ ಐ ಆಮ್ ಸೇಫ್ ಇನ್ ಇಂಡಿಯಾ? ನೋ, ನಾಟ್ ಎಟ್ ಆಲ್. So I was also, touched badly in daylight in a public way. I don't want to talk about that. So let's leave that part, okay? So it's not about what women wear ಆಯಿತಾ. ಗಂಡಸರು ನಮ್ಮನ್ನ ಯಾವ ದೃಷ್ಟಿನಲ್ಲಿ ನೋಡ್ತಾರೆ, ಹೆಣ್ಣಿನ ಗಂಡಸರು ಯಾವ ದೃಷ್ಟಿನಲ್ಲಿ ನೋಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಟ್ಸ್ ನಾಟ್ ಅಬೌಟ್ ವಾಟ್ ವಿಮೆನ್ ವೇರ್. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಾ, 41% ಈ ರೇಪ್ ವಿಕ್ಟಿಮ್ಸ್ ಏನಿದ್ದಾರೆ ಅವರೆಲ್ಲ ಸ್ಯಾರಿ ಉಟ್ಕೊಂಡಿರೋರು, ಹಾಗೆ 48% ರೇಪ್ ವಿಕ್ಟಿಮ್ಸ್ ಏನಿದ್ದಾರೆ ಅವರೆಲ್ಲ ಬುರ್ಕಾ ಹಾಕ್ಕೊಂಡಿರೋರು. ಸೊ ಇಟ್ಸ್ ನಥಿಂಗ್ ಟು ಡೂ ವಿತ್ ಕ್ಲೋತ್ಸ್. It's nothing to do with what women wear. It's always about men having that obsession over control and power ಆಯಿತಾ. ಸೊ ಏನು ಅಂದರೆ ಒಂದು ಗಂಡಸು ನನಗೆ ಪವರ್ ಬೇಕು, ಕಂಟ್ರೋಲ್ ಬೇಕು ಅನ್ನೋ ಒಂದು ಒಬ್ಸೆಷನಲ್ಲಿ ಇರ್ತಾನೆ. ಅದರಿಂದ ಈ ರೇಪಿಗೆ ಕಾರಣ ಆಗುತ್ತೆ ಹೊರತು ಇಟ್ಸ್ ನಾಟ್ ಅಬೌಟ್ ಸೆಕ್ಷುವಲ್ ಅಟ್ರಾಕ್ಷನ್ಗಿಂತ ಜಾಸ್ತಿ ಪವರ್, ಕಂಟ್ರೋಲ್ ಅನ್ನೋದೇ ರೇಪಿಗೆ ಒಂದು ಮೇನ್ ಕಾರಣ ಆಗಿರುತ್ತೆ. ಏನು ಗೊತ್ತಾ, ಈ ಗಂಡಸಿಗೆ ಪವರ್, ಕಂಟ್ರೋಲ್ ಹಾಗೆ ಲಸ್ಟ್ನ ಕಂಟ್ರೋಲಲ್ಲಿ ಇಲ್ದಲೇ ಇರೋದ್ರಿಂದ ಈ ಥರ ಒಂದು ರೇಪ್ ಕೇಸ್ಗಳು ನಡೀತವೆ. ಇದಕ್ಕೆಲ್ಲ ಗಂಡಸ್ಗೆ ಪವರು, ಕಂಟ್ರೋಲು ಹಾಗೆ ಒಂದು ಡಾಮಿನೆನ್ಸ್ ಮೇಲಿರುವಂಥ ಆಸೆ ಕಾರಣ ಆಗಿರುತ್ತೆ. ಇವಾಗ ಹೆಣ್ಮಕ್ಳು ಹಾಕೋ ಬಟ್ಟೆನೇ ಈ ರೇಪ್ಗೆ ಕಾರಣ ಅಂದರೆ ನವಜಾತ ಶಿಶುಗಳಿರ್ಬೋದು, ಅಥವಾ ವಯಸ್ಸಾಗಿರುವಂಥ ಮುದುಕಿಯರಿರ್ಬೋದು, ಅವ್ರ ಮೇಲೆ ಆಗುವಂಥ ಅತ್ಯಾಚಾರಕ್ಕೆ ಏನು ಹೇಳಬೇಕು ನಾವು? ಇದು ಸೆಕ್ಷುವಲ್ ಅಟ್ರಾಕ್ಷನ್ ಕೂಡ ಅಲ್ಲ ಆಯಿತಾ. ಪ್ರಾಬಲ್ಯನೇ ತೋರ್ಸೋಕ್ಕೆ ನಡೆಯುವಂಥ ಒಂದು ಕೃತ್ಯ ಅಂತ ಹೇಳ್ಬೋದು. ಹಿಂದಿನ ಕಾಲದಿಂದಲೂ ಹೆಣ್ಣಿನ ಒಂದು ಭೋಗದ ವಸ್ತುವಾಗಿ ನೋಡೋದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಸೆಂಚುರೀಸಿಂದ ಹೆಣ್ಣಿನ ಒಂದು ಆಸ್ತಿಯಾಗಿ ನೋಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಉದ್ದಾದಿಂದ ತಂದೆ ಆಸ್ತಿ ಆಗಿರ್ತಾಳೆ ಹೆಣ್ಣು. ಮದುವೆ ಆದ ನಂತರ ಗಂಡು ಹೆಣ್ಣಿನ ಮೇಲೆ ಒಂದು
ಹೆಣ್ಣಿನ ಮೇಲೆ ಹಾಗೂ ಹೆಣ್ಣಿನ ದೇಹದ ಮೇಲೆ ಅವ್ರಿಗೆ ಅಧಿಕಾರ ಇದೆ ಅನ್ನೋ ಒಂದು ಬ್ಲೈಂಡ್ ಬಿಲೀಫಲ್ಲಿ ಇಟ್ಬಿಡ್ತಾರೆ. ಸೊ ಇದೇ ನೋಡಿ ಒಂಥರ ಹೆಣ್ಣನ್ನ ಸಬ್ಮಿಸಿವ್ ಆಗಿರಬೇಕು, ನಾನು ಪ್ರಾಬಲ್ಯ ತೋರಿಸ್ಬೇಕು ಅನ್ನೋ ಒಂದು ಬಿಲೀಫಲ್ಲಿ ನಮ್ಮ ಪ್ರಪಂಚ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ರಿಯಲ್ ಪ್ರಾಬ್ಲಮ್ ಏನಂತ ಹೇಳಿಲ್ಲ, ಟಾಕ್ಸಿಕ್ ಮಸ್ಕ್ಯುಲಿನಿಟಿ ಆ್ಯಂಡ್ ಎಂಟೈಟಲ್ಮೆಂಟ್ ಅಂತ ಹೇಳ್ಬೋದು. ಟಾಕ್ಸಿಕ್ ಮಸ್ಕ್ಯುಲಿನಿಟಿ ಅಂದರೆ ನಿಮಗೆ ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇವಾಗ ಟಾಕ್ಸಿಕ್ ಮಸ್ಕ್ಯುಲಿನಿಟಿನ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಈ ಒಂದು ಐಡಿಯಾ ಇದೆಯಲ್ಲ ಗಂಡಸರಿಗೆ, ಗಂಡಸು ಅಂದರೆ ಏನು ಅಗ್ರೆಸಿವ್ ಆಗಿರಬೇಕು, ಡಾಮಿನೆಂಟ್ ಆಗಿರಬೇಕು, ಪವರ್ಫುಲ್ ಆಗಿರಬೇಕು, ಎಮೋಷನ್ಲೆಸ್ ಆಗಿರಬೇಕು ಅಂತ. ಅದೇ ಹೆಣ್ಣಿಗೆ ಮಾತ್ರ ಅಲ್ಲ, ಒಂದು ಹೆಣ್ಣಿಗೆ ಮಾತ್ರ ಅಲ್ಲ, ಅವ್ರಿಗೆ ಕೂಡ ಹಾರ್ಮ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ನೋಡಿರೋ ಹಾಗೆ ಗಂಡ್ಮಕ್ಳುಗಳಿಗಿಲ್ಲ, ಸಣ್ಣ ವಯಸ್ಸಿಂದನೇ ಅಳಬಾರ್ದು, ಅಳೋದು ಹೆಣ್ಮಕ್ಳಿಗೆ ಮಾತ್ರ, ಈ ಥರ ಒಂದು ಬುದ್ಧಿನ ಹೇಳ್ಕೊಟ್ಬಿಟ್ಟು ಕಲಿಸ್ಬಿಟ್ಟಿರ್ತಾರೆ. ಸೊ ಇದರಿಂದ ಅವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಡಾಮಿನೆನ್ಸ್ನ ವಾಯ್ಲೆನ್ಸಿಂದ ಮಾತ್ರ ತೋರಿಸ್ಬೇಕು ಅನ್ನೋ ಥರ ಮೆಂಟಾಲಿಟಿ ಅವ್ರಿಗೆ ಡೆವಲಪ್ ಆಗಿಬಿಟ್ಟಿರುತ್ತೆ. ಎಷ್ಟೊಂದು ಸರಿ ನೋಡಿರೋ ಹಾಗೆ ಈ ಗಂಡ್ಮಕ್ಳುಗಳೆಲ್ಲ ಹೆಣ್ಮಕ್ಳ ಮೇಲೆ ಎಷ್ಟು ಕೆಟ್ಟ ಕಮೆಂಟ್ಸ್ನ ಪಾಸ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ವರ್ಕ್ ಪ್ಲೇಸ್ಗಳಲ್ಲಿ ಸೆಕ್ಸಿಸ್ಟ್ ಕಮೆಂಟ್ಗಳನ್ನ ಪಾಸ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಜೋಕ್ ಅಂತ ಹೇಳ್ಬಿಡ್ತಾರೆ, ಇಟ್ಸ್ ಜಸ್ಟ್ ಜೋಕ್ ಅಂತ ಹೇಳ್ಬಿಡ್ತಾರೆ, ಜೋಕ್ನು ತೊಗೊಳಕ್ಕಾಗಲ್ವಾ ಅಂತ ಹೇಳ್ಬಿಡ್ತಾರೆ. ಅದೊಂದೇ ಅಲ್ಲ, ನೀವು ಯಾವತ್ತಾದರೂ ಒಂದು ಹೀರೋಯಿನ್ ಅಥವಾ ಸೆಲೆಬ್ರಿಟಿಗಳ ಪೋಸ್ಟ್ಗಳ ಕಮೆಂಟ್ ಸೆಕ್ಷನ್ ಹೋಗಿ ನೋಡಿಬಿಟ್ರೆ ಅಂತೂ ಎಷ್ಟು ನಾನ್ ಸೆನ್ಸ್ ಕಮೆಂಟ್ಸ್ ಇರುತ್ತೆ ಗಂಡ್ಮಕ್ಳಿಂದ ಅಂದರೆ ನೋಡಿದ್ರೆ ಅಸಹ್ಯ ಬರುತ್ತೆ. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಅದಕ್ಕೆ ಕಾರಣ ಹೇಳ್ತಾರೆ. ಅವ್ರ ಕಾರಣ ಹೇಳೋದೇನು ಗೊತ್ತಾ, ಅವಳು ಈ ಥರ ಬಟ್ಟೆ ಹಾಕೊಂಡು ಕುಣಿತಾ ಇದ್ದಾಳೆ, ಅದಕ್ಕೆ ಅವಳು ಈ ಥರ ಮಾತಾಡಬೇಕು. ಸೊ ವಾಟ್, ಅವ್ರು ಏನಾದರೂ ಬಟ್ಟೆ ಹಾಕ್ಕೊಳ್ಳಿ, ನಿಮ್ಮ ಜ್ಞಾನ ನಿಮ್ಮ ಕೈಲಿರಬೇಕಲ್ವ. ನೀವೇನು ಮಾಡ್ತಾ ಇದ್ದೀರಾ, ನೀವು ಕೆಟ್ಟವ್ರಾಗ್ತಾ ಇದ್ದೀರಲ್ವ, ಅವರಿಗೆ ಕೆಟ್ಟು ಕಮೆಂಟೆಲ್ಲ ಹಾಕೋಕ್ಕೆ ಹೋಗಿ ಅವ್ರಿಷ್ಟ, ಅವ್ರು ಏನಾದರೂ ಬಟ್ಟೆ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಆಗಲಿಲ್ವಾ ಬ್ಲಾಕ್ ಮಾಡಿ, ಏನೋ ಅವ್ರು ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬ್ಲಾಕ್ ಮಾಡಿ ಬಿಸಾಕಿ, ಏನಕ್ಕೆ ಆ ಥರ ಕೆಟ್ಟ ಕಮೆಂಟ್ ಹಾಕಬೇಕು. ಇದೇ ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ ಅಂದರೆ ಇದರಿಂದನೂ ಅಂತಲೇ ಹೇಳ್ಬೋದು. ಒಂಥರ ಏನಂದರೆ ಯೂಶಲಿ ಗಂಡ್ಮಕ್ಳು ಥಿಂಕ್ ಮಾಡೋದೇನು ಗೊತ್ತಾ, ಹೆಂಗಸರೆಲ್ಲ ಗಂಡ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಹೆಂಗೆ ಯಾವ ಥರ ಕಮೆಂಟ್ ಬಂದಿರುತ್ತೆ ಅಂದರೆ, ಅವ್ರ ಗಂಡ ಅವಳಿಗೆ ಏನು ಹೇಳಲ್ವ, ಇಂಥ ಬಟ್ಟೆ ಎಲ್ಲ ಹಾಕೊಂಡು ಕುಣಿತಾಳೆ ಅಂತ ಹೇಳ್ಬಿಟ್ಟು. ಅವ್ರ ಗಂಡನೇ ಓಕೆ ಅಂದರೆ ನಿಮಗೇನಪ್ಪ ಪ್ರಾಬ್ಲಮ್ಮು? ಈ ಮೆಂಟಾಲಿಟಿನ ತೆಗೆದಾಕಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಇನ್ನೊಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಪವರ್ ಡೈನಮಿಕ್ಸ್ಗೆ ಬಂದರೆ ನೀವು ನೋಡ್ಬೋದು, ಸಮ್ ಮೆನ್ ಹೆಂಗೆ ಅಂದರೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲು ನೀವು ಡೆಲ್ಲಿ ರೇಪ್ ಕೇಸ್ ನೋಡ್ಬೋದು. ಅಲ್ಲೇನಂದರೆ ಒಬ್ಬ ಅಪರಾಧಿ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಆ ವಿಕ್ಟಿಮ್ ಏನಿದ್ರು ಅವರು ಫೈಟ್ ಮಾಡಬಾರ್ದಾಗಿತ್ತಂತೆ, ತಿರುಗಿಸಿ ಅವಳು ಫೈಟ್ ಮಾಡಿದ್ರಂತೆ, ಅದಕ್ಕೆ ಇವ್ನು ಈ ಥರ ಮಾಡಿದ್ನಂತೆ. ಅಲ್ಲಿಗೆ ಅವನ ಮೆಂಟಾಲಿಟಿ ಏನು ಅಂದರೆ ಅವಳ ಮೇಲೆ ಡಾಮಿನೇಟ್ ಮಾಡಬೇಕು, ಪವರ್ ಇರಬೇಕು ಅನ್ನೋದ್ರ ಮೆಂಟಾಲಿಟಿ ಅವನಿಗಿದೆ. ಅಂದರೆ ಹೆಣ್ಣು ಯಾವಾಗಲೂ ಇವನಿಗಿಂತ ಸಬ್ಮಿಸಿವ್ ಆಗಿರಬೇಕು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಅವನಿರೋದು. ಸೊ ಐ ಕಾಂಟ್ ರಿಯಲಿ ಟಾಕ್ ಅಬೌಟ್ ದಿಸ್. ಲಿಟ್ರಲಿ ಇದನ್ನೆಲ್ಲ ಕೇಳಿಬಿಟ್ರೆ ನನಗೊಂಥರ ತಲೆ ತಿರುಗಿ ಬರ್ತಾ ಇದೆ. ಹಾಗೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಬಂದರೆ, ಕೆಲವೊಬ್ಬರು ಲೈಕ್ ಗಂಡಸರು ಹೆಂಗೆ ಅಂದರೆ, ನನ್ನ ಹೆಂಡ್ತಿ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹೆಂಡ್ತಿ ನಾನು ಹೇಳಿದ ಬಟ್ಟೆ ಮಾತ್ರನೇ ಹಾಕಬೇಕು, ನನ್ನ ಹೆಂಡ್ತಿ ನಾನು ಹೇಳಿದ್ರೆ ಮಾತ್ರನೇ ಕೆಲ್ಸಕ್ಕೆ ಹೋಗಬೇಕು, ನಾನು ಒಪ್ಪಿಗೆ ಕೊಟ್ಟರೆ ಮಾತ್ರನೇ ಕೆಲ್ಸಕ್ಕೆ ಹೋಗಬೇಕು, ಅಥವಾ ನಾನು ಹೇಳಿದ ಕೆಲಸಗಳನ್ನ ಮಾತ್ರ ಮಾಡಬೇಕು, ನಾನು ಹೇಳಿಲ್ಲ ಅಂದರೆ ಅವಳು ಮಾಡಬಾರ್ದು, ನಾನು ಅವಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋ ಥರ ಮೆಂಟಾಲಿಟಿ ಇರುತ್ತೆ ಗೊತ್ತಾ. ಇದನ್ನೇ ಆ್ಯಕ್ಚುಲಿ ಈ ಒಂದು ಎಲ್ಲ ಏನು ಅನ್ಸೇಫ್ಟಿ ಅಂತ ಏನು ಹೇಳ್ತಾರೆ ನೋಡಿ ಇಂಡಿಯಾದಲ್ಲಿ, ಇದಕ್ಕೆ ಕಾರಣ ಈ ಥರ ಕಂಟ್ರೋಲು, ಪವರ್ ಅಂತ ಯಾರು ಒಬ್ಸೆಷನ್ ಇರುತ್ತೆ ನೋಡಿ ಮೆನ್ಗಳಿಗೆ, ಅದರಿಂದಲೇ ಈ ಥರ ಒಂದು ಸಿಚುವೇಶನ್ ಇಂಡಿಯಾದಲ್ಲಿ ಬಂದಿರೋದು. ವಿಮೆನ್ ಸೇಫ್ಟಿ ಇಲ್ಲದಲೇ ಇರೋದಕ್ಕೆ ಕಾರಣ ಈ ಥರ ಮೆಂಟಾಲಿಟಿ ಇರುವಂತಹ ಗಂಡಸರು ಇರೋದ್ರಿಂದ. ಒಂಥರ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ನನ್ನ ಹೆಂಡ್ತಿನ ನಾನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇದರಿಂದಲೇ ಈ ಥರ ಎಲ್ಲ ನಡೀತಾ ಇರೋದು. ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ವೈಫ್ಸ್ ಆಯಿತಾ, ಲೈಕ್ ಹೆಂಗೆ ಅಂದರೆ ಕಂಟ್ರೋಲ್, ಪವರ್ ಬೇಕು ನಮಗೆ. ಹೆಣ್ಣು ಯಾವಾಗಲೂ ನನಗಿಂತ ಕೆಳಗಡೆ ಇರಬೇಕು, ಸಬ್ಮಿಸಿವ್ ಆಗಿರಬೇಕು ಅಂತ ಥಿಂಕ್ ಮಾಡ್ತಾರೆ ನೋಡಿ. ಈ ಥರ ಒಂದು ಮೆಂಟಾಲಿಟಿಯಿಂದನೇ, ಈ ಥರ ಒಂದು ಮೆಂಟಾಲಿಟಿ ಇರೋದ್ರಿಂದನೇ ಇವಾಗ ರೇಪ್ ಕೇಸ್ಗಳೆಲ್ಲ ಏನು ನಡೀತಾ ಇದ್ದಾವೆ ನೋಡಿ, ಅವ್ರುಗಳಿಗೆ ಈ ಥರ ಮೆಂಟಾಲಿಟಿಯಿಂದನೇ ಈ ಥರ ಸಿಚುವೇಶನ್ ಮಾಡಿಟ್ಟಿರೋದು ಅವರೆಲ್ಲ. ಹಾಗೆ ಇನ್ನೊಂದೇನು ಗೊತ್ತಾ, 2018 8 months ಬೇಬಿ ಮೇಲೆ ರೇಪ್ ನಡೆದಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೋಸ್ಟ್ 40% ಆಫ್ ರೇಪ್ಸು, 40% to 50% ಆಫ್ ರೇಪ್ ಕೇಸಸ್ ಎಲ್ಲ ಅಂಡರ್ ಏಜ್ 18 ವಿಕ್ಟಿಮ್ಸೇ ಇರ್ತಾರೆ. ಸೊ ಇದನ್ನು ನೋಡಿದ್ರೆ ಸೆಕ್ಷುವಲ್ ಡಿಸೈರಿಂದ ಅವ್ರು ರೇಪ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದೊಂಥರ
ಕಂಟ್ರೋಲ್ ಪವರ್ ಏನಿದೆ ಆ ಪವರ್ಗೋಸ್ಕರ ಆ ಒಬ್ಸೆಷನಿಂದ ಈ ಥರ ಸಿಚುವೇಶನ್ಗಳನ್ನ ಮಾಡಿಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇಂಥವೆಲ್ಲ ರೇಪ್ ಕೇಸ್ಗಳು ಇದೆಲ್ಲ ಟಿ ವಿನಲ್ಲಿ ಬಂದಾಗ ಅಥವಾ ಈ ಥರ ಒಂದು ಸಿಚುವೇಶನ್ ಬಂದಾಗ ನಮ್ಮ ಒಂದು ಆಲೋಚನೆ ಏನಾಗಿರುತ್ತೆ, ನಮ್ಮ ಒಂದು ರಿಯಾಕ್ಷನ್ ಏನಾಗಿರುತ್ತೆ ಅಂದರೆ ಅಯ್ಯೋ ಹೇಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ. ಈ ಅಪರಾಧಿ ಯಾಕೆ ಹಿಂಗೆ ಮಾಡ್ದ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ ಹೊರತು ಇದನ್ನು ಹೇಗೆ ನಾವು ತಡೆಗಟ್ಬೋದು, ಇದನ್ನು ಹೇಗೆ ನಾವು ನಿಲ್ಲಿಸ್ಬೇಕು ಅಂತ ಒಂದು ಆ ಒಂದು ತಡೆಗಟ್ಟೋದ್ರಲ್ಲಿ ನಾವು ಡೆಫಿನೆಟಾಗಿ ಫೇಲ್ ಆಗ್ತಾ ಇದ್ದೀವಿ ಅನ್ಸುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವಾಗಲೂ ಈ ಒಂದು ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳಲ್ಲಿ ಅಪರಾಧದ ಪ್ರಾಬ್ಲಮ್ ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ಇದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು, ನಮ್ಮಿಂದಲೇ ಚೇಂಜ್ ಮಾಡ್ಕೊಳ್ಳೋಣ, ನಮ್ಮ ಮನೆಯಿಂದಲೇ ಚೇಂಜ್ ಮಾಡ್ಕೊಳ್ಳೋಣ, ನಮ್ಮ ಮನೆ ಗಂಡು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸೋಣ ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮಿಂದ ನಾವು ಚೇಂಜಸ್ನ ತಗೋಬರ್ಬೇಕಾಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಇದಕ್ಕೆ ನನ್ನ ಪ್ರಕಾರ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಅಬೌಟ್ ಚೇಂಜಿಂಗ್ ವಿಮೆನ್ ಅಂತ, ಇಟ್ಸ್ ಅಬೌಟ್ ಚೇಂಜಿಂಗ್ ಮೆನ್. ಒಂದು ಗಂಡು ಹೆಣ್ಣನ್ನು ನೋಡೋ ದೃಷ್ಟಿ ಸರಿ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು, ಎಲ್ಲ ಬದಲಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಫಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ, ರೈಸಿಂಗ್ ಅ ಬೆಟರ್ ಮೆನ್, ಯು ಬೀಯಿಂಗ್ ದಿಸ್ ಜನ್ರೇಷನ್ ವಿಮೆನ್. ಈ ಜನ್ರೇಷನ್ ಮಾಮ್ಸ್ ಆಗಿ ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆ ಗಂಡು ಮಕ್ಳಿಗೆ ಹೇಳ್ಕೊಡಿ. ಸ್ಟ್ರೆಂತ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಕಂಟ್ರೋಲ್, ಇಟ್ಸ್ ಅಬೌಟ್ ಎಂಪತಿ ಆ್ಯಂಡ್ ರೆಸ್ಪೆಕ್ಟ್ ಅನ್ನೋದನ್ನು ಕಲಿಸ್ಕೊಡಿ. ನಿಮ್ಮನೆ ಗಂಡು ಮಕ್ಳುಗಳು ನಿಮ್ಮನೆ ವಾತಾವರಣನ ನೋಡಿ ನಿಮ್ಮ ಮನೆಯಿಂದನೇ ಅವರು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಮನೆಯೇ ಎಕ್ಸಾಂಪಲ್ ಆಗಿ ತೊಗೊತಾರೆ. ಲೈಕ್ ಅವ್ರ ಫಾದರ್ಸ್ನ ನೋಡಿ ಕಲಿತಾರೆ, ಅವ್ರ ತಂದೆ ಯಾವ ರೀತಿ ಇರ್ತಾರೆ ಅನ್ನೋದನ್ನು ನೋಡಿ ಕಲಿತಾರೆ. ಸೊ ನೀವು ಜೆಂಡರ್ ಈಕ್ವಾಲಿಟಿ ಹಾಗೆ ವಿಮೆನ್ಗೆ ರೆಸ್ಪೆಕ್ಟ್ ಮಾಡೋದನ್ನು ಕಲಿಸ್ಕೊಡಿ, ಮನೆಯಿಂದನೇ ಕಲಿಸ್ಕೊಡಿ. ಒಬ್ಬ ತಂದೆ ಅವ್ರ ಪಾರ್ಟ್ನರ್ನ ಯಾವ ಥರ ರೆಸ್ಪೆಕ್ಟ್ ಮಾಡ್ತಾರೆ, ಯಾವ ಥರ ಲವ್ ಮಾಡ್ತಾರೆ, ಅವರು ಯಾವ ಥರ ಅವ್ರ ಪಾರ್ಟ್ನರ್ಗೆ ಎಮೋಷನ್ಸ್ನ ತೋರಿಸ್ತಾರೆ ಅಥವಾ ಯಾವ ಥರ ಅವ್ರನ್ನ ನೋಡ್ಕೋತಾರೆ ಅನ್ನೋದು ಅವ್ರ ಮಕ್ಕಳಿಗೆ, ಅವ್ರ ಸನ್ಗೆ ಅದು ಡೆಫಿನೆಟಾಗಿ ಒಂದು ಪವರ್ಫುಲ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ. ಸೊ ಯಾವಾಗಲೂ ನಿಮ್ಮ ಮನೆಯಿಂದಲೇ ಕಲಿಸ್ಕೊಡಿ. ವಿಮೆನಿಗೆ ರೆಸ್ಪೆಕ್ಟ್ ಮಾಡೋದಿರ್ಬೋದು, ಜೆಂಡರ್ ಈಕ್ವಾಲಿಟಿ ಇರ್ಬೋದು, ಅಥವಾ ಯು ಡೋಂಟ್ ಹ್ಯಾವ್ ಟು ಡಾಮಿನೇಟ್ ವಿಮೆನ್. ಯು ಕ್ಯಾನ್ ಬಿ ಕೈಂಡ್, ಯು ಕ್ಯಾನ್ ಬಿ you can be kind and generous, you can be normal person and you don't need to act like a psychopath ಅನ್ನೋದನ್ನ ಕಲಿಸ್ಕೊಡಿ ಮನೆಯಿಂದಲೇ. ಸೊ ಐ ವಿಲ್ ಗಿವ್ ಯು ಒಂದು ಸ್ಮಾಲ್ ಎಕ್ಸಾಂಪಲ್ ಆಯಿತಾ. ಇಟ್ಸ್ ನಾಟ್ ಅಬೌಟ್ ಸನ್ ಆಯಿತಾ. ನಾನು ನಮ್ಮ ಪಪ್ಪನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರ್ಬೋದು, ನಾನು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋದು. ನಮ್ಮೂರಿಗೆ ಬಸ್ ರೂಟ್ ಕೂಡ ಇಲ್ಲ, ಬಸ್ಸು ಇಲ್ಲ ನಮ್ಮೂರಿಗೆ ಹೇಳ್ಬೇಕಂದ್ರೆ. ಅಂತ ಒಂದು ಕುಗ್ರಾಮದಿಂದ ನಾನು ಬಂದಿರೋದು ಹೇಳ್ಬೇಕಂದ್ರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಓದಬೇಕಾದ್ರೆ, ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಮನೆಗಳಲ್ಲಿ ಹೆಂಗಪ್ಪ ಅಂದರೆ, ಹೆಣ್ಮಕ್ಳನ್ನೆಲ್ಲ 10ನೇ ಕ್ಲಾಸ್ವರೆಗೂ ಓದಿಸಿ ಮದುವೆ ಮಾಡ್ಬಿಟ್ಟು ಕಳಿಸ್ಕೊಡ್ಬೇಕಷ್ಟೇ. ಹೆಣ್ಮಕ್ಳನ್ನೆಲ್ಲ ಓದಿಸೋದು ಯಾಕೆ, ಅವ್ರ ಮೇಲೆ ಯಾಕೆ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅನ್ನೋ ಥರ ಮೆಂಟಾಲಿಟಿ ಜನಗಳು, ಆ ಥರ ಎನ್ವೈರ್ನಮೆಂಟ್ ಇದ್ದಿದ್ದು ನಾನು ಚಿಕ್ಕ ಹುಡುಗಿ ಇದ್ದಾಗ. ಬಟ್ ನಮ್ಮ ಪಪ್ಪ ಹೇಗೆ ಅಂದರೆ, ಇವಾಗಲೂ ಸಮೇತ ನಮ್ಮ ಪಪ್ಪ ಮೊನ್ನೆ ಸಮೇತ ಒಬ್ರಿಗೆ ಹಾಗೆ ಹೇಳಿದ್ರು, ಏನೋ ಹೇಳಬೇಕಾದ್ರೆ 2 ಎಕರೆ ತೋಟ ಮಾಡಿಬಿಟ್ಟು ಹೆಣ್ಮಕ್ಳನ್ನ ಓದಿಸು ಅಂತ ಹೇಳ್ಬಿಟ್ಟು. ನಮ್ಮ ಪಪ್ಪಂದು ಆ ಥರ ಮೆಂಟಾಲಿಟಿ ಇರುತ್ತೆ. ಚಿಕ್ಕ ಹುಡುಗಿಯಿಂದನೂ ಅಷ್ಟೇ. ನಮ್ಮೂರಲ್ಲಿ ಬಸ್ ರೂಟ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಟೆಲಲ್ಲೆಲ್ಲ ಇಟ್ಟು ಓದಿಸಿದ್ರು. ನಮ್ಮಪ್ಪ ಹೆಂಗೆ ಮೆಂಟಾಲಿಟಿ ಅಂದರೆ, ನಾನು 2 ಎಕರೆ ಜಮೀನು ಹೋದ್ರೂ ಪರವಾಗಿಲ್ಲ, ನೀನು ಓದಬೇಕು, ಹೆಣ್ಮಕ್ಳು ಓದಬೇಕು, ಹೆಣ್ಮಕ್ಳು ಚೆನ್ನಾಗಿರಬೇಕು, ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋದನ್ನು ನಮ್ಮಪ್ಪ ಲೈಕ್ ಮೊದಲಿಂದನೂ ಅವ್ರ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಗೊತ್ತಾ. ಅಂಥ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಮ್ಮ ಪಪ್ಪಂಗೆ ಆ ಥರ ಮೆಂಟಾಲಿಟಿ ಇದೆ ಅಂದರೆ, ನೀವು ಈ ಜನ್ರೇಷನ್ನ ಜನಗಳಾಗಿ ನೀವು ಯಾವ ಥರ ಯೋಚನೆ ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮಪ್ಪ ಅವತ್ತು ಡಿಸೈಡ್ ಮಾಡಿಲ್ಲ ಅಂದರೆ ನಾನಿವತ್ತು ನಿಮ್ಮ ಮುಂದೆ ಈ ಥರ ಬಂದು ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹೇಳಬೇಕಂದ್ರೆ ನಾನು 10th ಸ್ಟ್ಯಾಂಡರ್ಡ್ ಮುಗಿತಿದ್ದಂಗೆ ಮದುವೆ ಆಗಿ ಇಷ್ಟೊತ್ತಿಗೆ ಒಂದು 4 ಜನ ಮಕ್ಕಳು ಮಾಡ್ಕೊಂಡಿರ್ತಾ ಇದ್ದೆ. ಐ ಆಮ್ ಜಸ್ಟ್ ನಾಟ್ ಲಾಫಿಂಗ್, ಬಟ್ ನನ್ನ ಸಿಚುವೇಶನ್ ಅದಾಗಿರ್ತಿತ್ತು. ಇನ್ನೊಂದೇನಪ್ಪ ಅಂದರೆ, ನಾನು ಇವತ್ತು ಓದಿ ಮುಂದೆ ಬಂದಿದ್ದರಿಂದ ನನ್ನ ಕಸಿನ್ಸ್ ಎಲ್ಲರಿಗೂ ಕೂಡ ಓದೋದಕ್ಕೆ ದಾರಿ ಆಯಿತು. ನಮ್ಮಪ್ಪ ಒಂದು ಚೇಂಜಸ್ನ ತೊಗೊಬಂದರು ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳ್ಬೇಕಂದ್ರೆ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ಅಂದರೆ ಇಟ್ಸ್ ಮೆನ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲೈಕ್ ಹುಡುಗಿರನ್ನ ಸಬ್ಮಿಸಿವ್ ಆಗಿರಬೇಕು ಅಂತ ಏನಿಲ್ಲ ಆಯಿತಾ. ನಮ್ಮಪ್ಪ ಅವತ್ತು ದುಡ್ಡಿಯಾಗಿ ಖರ್ಚು ಮಾಡಬೇಕು ಅಂತ ನಾನು ಅವತ್ತು ಮದುವೆ ಮಾಡಿ ಕಳಿಸ್ಬೋದಾಗಿತ್ತಲ್ವ. ಬಟ್ ನಮ್ಮ ಅಪ್ಪಂದು ಏನು ಆಲೋಚನೆ ಅಂದರೆ, ಹೆಣ್ಮಕ್ಳು ಓದಬೇಕು, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ನಮ್ಮ ಅಪ್ಪಂದು ಆಲೋಚನೆ ಆಗಿತ್ತು ಆಗಿನ ಕಾಲದಲ್ಲೇ.
ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಗಂಡು ಮಕ್ಳುಗಳು ನೀವು ಕೂಡ ಇದೇ ಥರ ಯೋಚನೆ ಮಾಡ್ಬೋದು. ಅಂದರೆ ನಿಮ್ಮ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ನಿಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿ, ಆಬ್ವಿಯಸ್ಲಿ ಎಲ್ಲರೂ ಫಾದರ್ಸ್ ಆಫ್ ಹೆಣ್ಮಕ್ಳನ್ನ ಚೆನ್ನಾಗೇ ನೋಡ್ಕೊತಾರೆ. ಬಟ್ ನಾನು ಹೇಳ್ತಾ ಇರೋದನ್ನ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಈಗ ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳಲ್ಲಿ ಸೆಕ್ಷುವಲ್ ವೈಲೆನ್ಸ್ಗೆ ಎಷ್ಟೊಂದು ಲಾಗಳಿದ್ರೂ ಸಮೇತ ಎಷ್ಟು ಜನ ವಿಕ್ಟಿಮ್ಸ್ಗೆ ನ್ಯಾಯ ಸಿಗುತ್ತೆ ಹೇಳಿ? ಫ್ರಮ್ ಪೊಲೀಸ್ ಟು ಕೋರ್ಟ್ ಟು ಆಲ್ ದಿಸ್ ಎಲ್ಲರೂ ಏನಪ್ಪ ಅಂದರೆ ವಿಕ್ಟಿಮ್ಸ್ನ ಬ್ಲೇಮ್ ಮಾಡ್ತಾರೆ ಹೊರತು ಎಲ್ಲೂ ಅವ್ರಿಗೆ ನ್ಯಾಯನೇ ಸಿಗಲ್ಲ. ಒಂಥರ ಹರಾಸ್ಮೆಂಟ್ ಆಗುತ್ತೆ ಹೇಳಬೇಕಂದ್ರೆ. ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಇಷ್ಟುವರೆಗೂ ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳಲ್ಲಿ? ಸೊ ಆ್ಯಕ್ಚುಲಿ ನಾನು ಇಲ್ಲಿ ಏನು ಹೇಳ್ತಾ ಇರೋದು ಅಂದರೆ, ಹಿಯರ್ ಐಮ್ ನಾಟ್ ಸೇಯಿಂಗ್ ಆಲ್ ಮೆನ್ ಆರ್ ಸೇಮ್ ಅಂತ ಆಯಿತಾ. ನಮಗೂ ಗೊತ್ತು, ನಮಗೂ ಪೇರೆಂಟ್ಸ್ ಇದ್ದಾರೆ, ನಮಗೂ ನಮ್ಮ ಅಪ್ಪ ಇದ್ದಾರೆ, ನನ್ನ ಗಂಡ ಇದ್ದಾರೆ, ನನ್ನ ಬ್ರದರ್ಸ್ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ನಮಗೂ ನಮ್ಮ ಫ್ಯಾಮಿಲಿನಲ್ಲೂ ಮೆನ್ ಇದ್ದಾರೆ ಆಯಿತಾ. ನಾನು ಎಲ್ಲ ಮೆನ್ನು ಒಂದೇ ಥರ ಅಂತ ಹೇಳ್ತಾ ಇಲ್ಲ ಆಯಿತಾ. ವಿ ನೋ ಆಲ್ ಮೆನ್ ಆರ್ ನಾಟ್ ಸೇಮ್ ಅಂತ ವಿ ಆಲ್ಸೋ ನೋ ಆಯಿತಾ. ಯು ಡೋಂಟ್ ನೀಡ್ ಟು ಟೆಲ್ ದಟ್ ಟು ಅಸ್. ನೀವೇನಂತ ನಮಗೆ ಹೇಳಬೇಕಾಗಿಲ್ಲ, ನಮಗೆ ಗೊತ್ತು. ಬಟ್ ನೀವು ಆಲ್ ಮೆನ್ ಆರ್ ನಾಟ್ ಸೇಮ್ ಅಂತ ಹೇಳೋದ್ರ ಬದಲು ನೀವೇನು ಸಪೋರ್ಟ್ ಮಾಡ್ತಿದ್ದೀರಾ ವಿಮೆನ್ಗೆ? ನಿಮ್ಮನೆ ಹೆಣ್ಮಕ್ಳಿಗೆ ಆಗೋವರೆಗೂ ಕಾಯಬೇಕಾ ಹೇಳಿ? ಈ ನಿಮ್ಮ ಕೈಲಿ ಯಾರೋ ಒಬ್ಬರು ಈ ಥರ ಸೆಕ್ಸಿಸ್ಟ್ ಜೋಕ್ಗಳನ್ನ ಮಾಡ್ತಾ ಇರ್ತಾರಲ್ಲ, ಈ ವರ್ಕ್ ಪ್ಲೇಸ್ಗಳಲ್ಲಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಇರ್ಬೋದು, ಅವ್ರನ್ನ ನಿಮ್ಮ ಕೈ ಸ್ಟಾಪ್ ಮಾಡೋದಕ್ಕಾಗತ್ತಾ? ಆ ಸ್ಟಾಪ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ಬೋದಲ್ವಾ? ಈ ಕಮೆಂಟ್ ಸೆಕ್ಷನಲ್ಲೆಲ್ಲ ನಾನ್ ಸೆನ್ಸ್ ಕಮೆಂಟ್ಸ್ನ ಮಾಡ್ತಾ ಇರ್ತಾರಲ್ವಾ, ಅದನ್ನು ನೀವೊಬ್ಬರು ಮಾಡೋರಾಗಿದ್ದರೆ ಅದನ್ನ ಸ್ಟಾಪ್ ಮಾಡ್ಬೋದಲ್ವಾ? ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಮೆನ್ ಕಮ್ಯುನಿಟಿ ಗ್ರೂಪ್ಸು ಈ ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳ ಪರವಾಗಿ ನಿಂತ್ಕೊಂಡು ಅವರಿಗೆ ಹೆಲ್ಪ್ ಮಾಡೋದಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ನೀವೆಲ್ಲರೂ ಅದರಲ್ಲಿ ಒಬ್ಬರಾಗಿರಿ ಅಂತಲೂ ನಾನು ಹೇಳ್ತಾ ಇಲ್ಲ ಆಯಿತಾ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ಬೋದಲ್ವಾ? ಜಸ್ಟ್ ಆಲ್ ಮೆನ್ ಆರ್ ನಾಟ್ ಸೇಮ್ ಅನ್ನೋದ್ರ ಬದಲು ನಿಮ್ಮ ಕೈಲಿ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಮಾಡ್ಬೋದಲ್ವಾ? ಇಫ್ ಯು ಥಿಂಕ್ ಆಲ್ ಮೆನ್ ಆರ್ ನಾಟ್ ಸೇಮ್ ಅಂತ, ಅದು ನಮಗೆ ಗೊತ್ತು ಆಲ್ ಮೆನ್ ಆರ್ ನಾಟ್ ಸೇಮ್ ಅಂತ. ಬಟ್ ನಿಮ್ಮ ಕೈಲಿ ಎಷ್ಟು ಸಪೋರ್ಟ್ ಮಾಡೋಕ್ಕಾಗ್ತಾ ಇದೆ? ಈ ಥರ ಒಂದು ಮೆನ್ ಕಮ್ಯುನಿಟಿ ಗ್ರೂಪ್ಸ್ ಇದೆಯಲ್ಲ ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳನ್ನ ಸಪೋರ್ಟ್ ಮಾಡೋದಕ್ಕೆ, ಈ ಥರ ಒಂದು ಸಿಚುವೇಶನ್ಸ್ನ ನೋಡಿದರೆ ಡೆಫಿನೆಟ್ಲಿ ಚೇಂಜ್ ಇಸ್ ಪಾಸಿಬಲ್ ಅಂತ ನಮಗೂ ಅನಿಸುತ್ತೆ. ನನ್ನ ಡ್ರೀಮ್ ಏನು ಗೊತ್ತಾ, ನಮ್ಮ ಭಾರತದಲ್ಲಿ ನನ್ನ ಮಗಳು ಇರ್ಬೋದು ಅಥವಾ ನನ್ನ ಹೆಣ್ಮಕ್ಳು ಇರ್ಬೋದು, ಯಾವುದೇ ಭಯ ಇಲ್ಲದೆ ಒಂದು ನಡು ರಾತ್ರಿನಲ್ಲಿರ್ಬೋದು, ಒಂದು ನಡು ರೋಡಲ್ಲಿರ್ಬೋದು, ನಡ್ಕೊಂಡು ಹೋಗೋಷ್ಟು ಅವ್ರಿಗೆ ಯಾವುದೇ ಭಯ ಇಲ್ಲದೆ ಸೇಫ್ಟಿ ಇರಬೇಕು. ಎಲ್ಲದನ್ನೂ ಹೆಣ್ಮಕ್ಳಿಗೆ ಹೇಳೋದು ಏನಂದರೆ, ನೀನು ಯಾಕೆ ಅಷ್ಟೊತ್ತಿನಲ್ಲಿ ಹೋಗ್ತೀಯಾ, ನೀನು ಮನೇಲಿರು, ನೀನು ಯಾಕೆ ಇಂಥ ಬಟ್ಟೆ ಹಾಕೊತೀಯ ಅಂತ ಹೇಳೋದ್ರ ಬದಲು ನಿಮ್ಮ ಮನೆ ಗಂಡ್ಮಕ್ಳಿಗೆ ಹೇಳ್ಕೊಡಿ. ನೀನು ಯಾಕೆ ಆ ಥರ ದೃಷ್ಟಿನಲ್ಲಿ ನೋಡ್ತಾ ಇದೆಯಾ, ನೀನು ಯಾಕೆ ಆ ಥರ ಕೆಟ್ಟ ಪದನ ಯೂಸ್ ಮಾಡಿದೆ ಹೆಣ್ಮಕ್ಳ ಮೇಲೆ, ಅದ್ರ ಬಗ್ಗೆ ನಿಮ್ಮನೆ ಗಂಡ್ಮಕ್ಳಿಗೆ ಹೇಳ್ಕೊಡಿ. ನೀವು ಈ ವಿಡಿಯೋ ನೋಡ್ತಾ ಇದ್ದ ಗಂಡ್ಮಕ್ಳಾಗಿ ನೀವು ಕೂಡ ಅರ್ಥ ಮಾಡ್ಕೋಬೇಕಲ್ವ? ಏನು ಗೊತ್ತಾ, ಗಂಡಸರು ಈ ದೌರ್ಜನ್ಯದ ವಿರುದ್ಧ ನಿಂತ್ಕೋಬೇಕು, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಒಂದು ಕಲ್ಚರಲ್ಲೇ ಇನ್ಗ್ರೈನ್ಡ್ ಆಗಿ ಬಂದುಬಿಡಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಅಂತ ಹೇಳ್ಬೋದು. ಓಕೆ, ಇಟ್ಸ್ ನಾಟ್ ಜಸ್ಟ್ ಎನಫ್ ಟು ಬಿ ಅವೇರ್ ಆಯಿತಾ. ಯು ಹ್ಯಾವ್ ಟು ಆ್ಯಕ್ಟ್, ಯು ಮಸ್ಟ್ ಆ್ಯಕ್ಟ್. ನಿಮ್ಮ ಲೈಫಲ್ಲಿರೋ ಮೆನ್ ಆ್ಯಂಡ್ ಬಾಯ್ಸ್ಗಳಿಗೆ ಕನ್ಸೆಂಟ್ ಆ್ಯಂಡ್ ರೆಸ್ಪೆಕ್ಟ್ ಬಗ್ಗೆ ಹೇಳ್ಕೊಡಿ, ತಿಳಿಸ್ಕೊಡಿ ಅವರಿಗೆ. ಹಾಗೆ ಸೆಕ್ಸಿಸ್ಟ್ ಜೋಕ್ಗಳನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗ್ತೀವಿ. ನೀವು ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಈ ಥರ ಒಂದು ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದರೆ ಅಥವಾ ಸೆಕ್ಷುವಲ್ ವೈಲೆನ್ಸ್ನ ಫೇಸ್ ಮಾಡ್ತಾ ಇದ್ದರೆ, ಅವರು ಅದಕ್ಕೆ ವಿಕ್ಟಿಮ್ ಆಗಿದ್ದರೆ ದಯವಿಟ್ಟು ರೀಚ್ ಔಟ್ ಟು ಆರ್ಗನೈಸೇಷನ್ಸ್ ಲೈಕ್ ರೇಪ್ ಕ್ರೈಸಿಸ್ ಸೆಂಟರ್ ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಈ ಥರ ಸೆಂಟರ್ಗಳನ್ನ ಸಂಪರ್ಕಿಸಿ. ಕೊನೆಯದಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೆಟ್ಸ್ ಬಿಲ್ಡ್ ಅ ಬೆಟರ್ ಸೇಫ್ ಸೊಸೈಟಿ ಟುಗೆದರ್. Thank you for watching till then. This is Kusuma Ranjana signing off. Bye bye.